ನಟ ಅವ್ರ ಜೊತೆ ನೀವು ಆರಂಭದಲ್ಲಿ ಅಷ್ಟು ಕ್ಲೋಸ್ ಆಗ್ತೀರಿ, ಆಮೇಲೆ ಜಗಳ ಆಗತ್ತೆ. ಅದ್ರಲ್ಲೂ ಅವ್ರು ಯಾವ ರೇಂಜಿಗೆ ಕ್ಲೋಸ್ ಆದ್ರು ಅಂತಂದ್ರೆ ಅಷ್ಟು ದಿನ ಕಾವು ಕಾವು ಕಾವ್ಯ ಅಂತ ಹೇಳ್ತಾ ಇದ್ದವರು ನಿಮ್ ಜೊತೆ ಕ್ಲೋಸ್ ಆದ್ರು, ಬಾಕಿಯವರೇ ಬೇಜಾರು ಮಾಡ್ಕೊಂಡಿದೆ. ಅಂದ್ರೆ ಇಷ್ಟು ದಿನ ಕಾವ್ಯನ ಜೊತೆ ಕ್ಲೋಸ್ ಆಗಿದ್ದ ಗಿಲ್ಲಿ ಈಗ ರಿಷಾ ಬಂದಿದ್ ಕೂಡ್ಲೆ ಚೇಂಜ್ ಆದ್ರು, ಕಾವ್ಯನಿಗೆ ಬೇಜಾರ್ ಆಗ್ತಿದೆ ಅಂತ ಹೇಳಿ ಮನೆಯವರೇ ಹೇಳ್ಕೊಂಡಿದ್ದಿದೆ. ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಆ ಇನ್ಸಿಡೆಂಟ್ ಆಗೋದಕ್ಕೂ ಒಂದೇ ಕಾರಣ ಇರೋದು, ಗಿಲ್ಲಿ ಜೊತೆ ಇದ್ದಿದ್ದು ಸಲಿಗೆ, ಗಿಲ್ಲಿ ನನ್ನ ಜೊತೆ ಇದ್ದಿದ್ದು ಬಾಂಡಿಂಗು. ಮೇ ಬಿ ಆ ಬಾಂಡಿಂಗು ಮನೇಲಿ ಇನ್ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಅವನಿಗೂ ಕಷ್ಟ ಆಗುತ್ತೆ ಗಿಲ್ಲಿಗೆ. ಯಾಕಂದರೆ ಗಿಲ್ಲಿ ಹೇಗೆ ಗೊತ್ತಾ, ಹೀಸ್ ಲೈಕ್ ಮೇ ಬಿ ರಿಷಾ ಆಗಿದ್ದಕ್ಕೆ ಅವತ್ತು ಆ ಬಟ್ಟೆ ಎತ್ಕೊಬಂದು ಹಾಕಿರೋದು, ಆ ಜಾಗದಲ್ಲಿ ಯಾರಿದ್ದಿದ್ರು ಅವ್ನು ಹಾಕ್ತಾ ಇರಲಿಲ್ಲ. 5 ನಿಮಿಷ ಬಿಸಿನೀರು ಸ್ನಾನ ಮಾಡೋನೇ ಅಲ್ಲ ಗಿಲ್ಲಿ, ನಾನು ಹೇಳ್ತೀನಿ, ತಣ್ಣೀರೇ ಸ್ನಾನ ಮಾಡೋದು. ಅವತ್ತು ನನ್ನ ಗ್ರಾಚಾರ ಕೆಡ್ತೋ ಅಥವಾ ಏನಾಗಿತ್ತೋ, ನನಗೆ ಬಿಸಿನೀರು ಬೇಕೇ ಬೇಕು ಅಂತ ಕೂತ್ಕೊಂಡ. ನಾನು ಅದು ಹೇಳ್ತಾ ಇದ್ದೀನಿ, ಗಿಲ್ಲಿ ಬೇರೆಯವರಾಗಿದ್ದರೆ ನಿಜ ನೀನು ಹಿಂಗಿರ್ತಿದ್ದ. ಆ ಮೂಮೆಂಟಲ್ಲಿ ಏನಾಯಿತು ನನಗೆ ಅಂತ ಅಂದರೆ, ಅವನು ಒಂಚೂರು ತಾಳ್ಮೆಯಿಂದ ಇರಬೇಕಿತ್ತು. ಯಾಕಂದರೆ ನಾನು ಆಲ್ರೆಡಿ ಸ್ನಾನ ಮಾಡ್ತಾಯಿದ್ದೆ, ಕ್ಯಾಮ್ರಾಸ್ ಇದೆ, ನಾನು ಮಿಸ್ಸಾಗಿನೂ ಅವನು ಕೊಡೋಕ್ಕಾಗಲ್ಲ ಬಕೆಟು, ಅರ್ಥ ಮಾಡ್ಕೊಳ್ಳೋ, ಬಂದ್ಬಿಡ್ತೀನಿ ಇರೋ ಅಂತ ನಾನು ಪೂಸಿ ಹೊಡಿತಾ ಇದ್ದೀನಿ. 1 ಎಳಿಸ್ತೀನಿ, 2 ಎಳಿಸ್ತೀನಿ, 3 ಎಳಿಸ್ತೀನಿ ಏನೋ ಬೇಗ ಹೋಗಿ ಆಮೇಲೆ ಡ್ಯಾನ್ಸು ಮಾಡ್ತಿದ್ದ, ತಮಾಷೆ ಆಗ್ತಿತ್ತು. ನನ್ನ ಗ್ರಾಚಾರಕ್ಕೆ ಬ್ಲೈಂಡ್ಸು ಕ್ಲೋಸ್ ಇತ್ತು. ನಾನು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಆರೋಣ ಅಂತ ಇತ್ತಿತ್ತು, ನನ್ನ ಕೋಪ ಕಮ್ಮಿ ಆಗಲಿ ಅಂತೇಳಿ. ನನಗೆ ಗೊತ್ತಾಯಿತು ಹಿಟ್ಟಾಯಿತು ಅಂತ. ಆಮೇಲೆ ಆ ಟೈಮಲ್ಲಿ ಬಟ್ಟೆದು ಏನೋ ಇತ್ತು, ನಂಗೆ ಜಾಲಿ. ಬಟ್ ಅದಾದಮೇಲೂ ಇಮ್ಯಾಜಿನ್ ಮಾಡಿ ಆ ಹುಡುಗ ಬಂದ್ಬಿಟ್ಟು ನಾನು ಸಪ್ಪು ಕೂತಾಗ ಪ್ರೀತಿಯಿಂದ ಬಂದು ಮಾತಾಡ್ಸಿದ್ದಾನೆ ಬಾ ಅಂತ. ಬೇಜಾರು ನನಗೆ ವಿಷಯ ತಲುಪ್ದಂಗೆ, ವಿಷಯ ಕೇಳಿಸ್ಕೊಂಡಾಗ ಬೇಜಾರಾಯಿತು. ಕಾವ್ಯ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಯಾಕೆ ಅವಳ ಜೊತೆ ಮಾತಾಡ್ತಿದ್ಯಾ ಅಂತೆಲ್ಲ ಹೇಳಿದ್ದು. ಈಗ ನೋಡಿದೆ 1-2-3 ಲೈವ್ ಎಪಿಸೋಡ್ಸ್ ಎಲ್ಲ ಯಾರ್ದು ನೋಡಿದಾಗ ಐ ಫೀಲ್ ಬ್ಯಾಡ್. ಅವ್ರಿಗೆ ಹೇಳೋ ನೆಸಸರಿ ಇರಲಿಲ್ಲ ಅಲ್ಲ. ಗಿಲ್ಲಿ ಕಾವ್ಯನ ಸೊತ್ತಲ್ಲ ಅಲ್ವಾ, ಗಿಲ್ಲಿಗೋಸ್ಕರ ಬಂದು ಆಡಿರೋದು. ಸೊ ಅದು ಹೇಳಿದಾಗ ಏನಕ್ಕೆ ವೈ ಅಟ್ ಇಸ್, ಹಂಗಾದ್ರೆ ಫ್ರೆಂಡ್ಶಿಪ್ ಮಾಡಲೇಬಾರ್ದಾ ನಾವು ಅನ್ನೋ ಮಟ್ಟಿಗೆ ನನಗೆ ಬೇಜಾರಾಯಿತು. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಹೊರಗಡೆ ಬಂದಾಗ ನನ್ನ ಜೊತೆ ಬ್ಯೂಟಿಫುಲ್ ಬಾಂಡ್ ಒಂದಿರುತ್ತೆ. ಯಾಕಂದರೆ ಅಷ್ಟು ಸಲಿಗೆ ಇದ್ವಿ, ಅಷ್ಟು ತಮಾಷೆ. ಹೋಗ್ತಾ ಹೋಗ್ತಾ ದಿನಗಳಲ್ಲಿ ನಾನು, ರಘು ಅವರು, ಗಿಲ್ಲಿ ಎಷ್ಟು ಕಾಮಿಡಿ ಮಾಡಿದ್ದೀವಿ ಗೊತ್ತಾ, ಈ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ದೀವಿ. ಇಟ್ ವಾಸ್ ಫನ್. ನಾನು ಹುಡುಗನ ಬಗ್ಗೆ ನನಗೆ ಹೀ ಈಸ್ ಮೈ ಫ್ರೆಂಡ್, ನನಗೆ ಅಧಿಕಾರ ಇತ್ತು ಫ್ರೆಂಡ್ಶಿಪ್ಪಲ್ಲಿ ಅವ್ರ ಫ್ಯಾನ್ಸ್ಗೆ ಹೇಳೋಕ್ಕೆ, ನೀವು ಫ್ಯಾನ್ಸು ಬಟ್ ಅವ್ನು ನನ್ನ ಫ್ರೆಂಡು. ಅವನಿಗೂ ಇದೆ ತುಂಬ ಪ್ರೀತಿ ಇದೆ. ಹೊರಗಡೆ ಬಂದು ನಿಜವಾಗ್ಲೂ ನಾನು ಅವನು ಒಂದು ಇಂಟರ್ವ್ಯೂ ಕೊಡ್ತೀವಿ. ಸೊ ಆವಾಗ ಮೇ ಬಿ ಗಿಲ್ಲಿ ಫ್ಯಾನ್ಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಅವನು ಎಷ್ಟು ಸಲಿಗೆಯಿಂದ ಇದ್ವಿ ಅಂತ ಹೇಳಿಬಿಟ್ಟು.